ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ಇವತ್ತೊಂದು ಪುಟ್ಟದಾದ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ನಿಮ್ಮ ಬಾಯಲ್ಲಿ ನೀರು ಬರ್ತಾ ಇದೆ ಅಂದ್ಕೊಳ್ತೀನಿ. ಯಾಕೆಂದರೆ ಮಾವಿನಕಾಯಿ ಅಂದರೆ ಎಲ್ಲರ ಬಾಯಲ್ಲೂ ನೀರು ಬರುತ್ತೆ. ಏಕೆಂದರೆ ಮಾವಿನಕಾಯಿ ಅಂದ್ರೇ ಹಾಗೆ ಅಲ್ವಾ, ಸೀಸನಲ್ಲಿ ಆಮಿನಿ ಮಾವಿನಕಾಯಿಗೆ ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಅನ್ಬಹುದು, ಅಷ್ಟು ಟೇಸ್ಟು ಅಂತ ಅನಿಸುತ್ತೆ. ಇವತ್ತು ಮಾವಿನಕಾಯಿ ಸಿಕ್ತು, ಹೊರಗಡೆ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದೆ. ಆಮಿನಿ ಮಾವಿನಕಾಯಿನ ಮಾರ್ತಾಯಿದ್ರು, ತೊಗೊಂಡು ಬಂದೆ. ಉಪ್ಪು ಖಾರ ಹಾಕ್ಕೊಂಡು ತಿಂತಾ ಇದ್ದೀನಿ. ಬನ್ನಿ, ನಿಮಗೆ ಇನ್ನೂ ಈ ಬ್ಲಾಗಲ್ಲಿ ಮಾವಿನಕಾಯಿ ಬಗ್ಗೆ ಮಾತಾಡೋಣ. ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮೆಲ್ಲರ ಪ್ರೀತಿಯ ಕಮೆಂಟ್ ಮೂಲಕ ನನಗೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕನ್ನ ಕೊಡೋದನ್ನು ಮರಿಬೇಡಿ. ನೀವೆಲ್ಲರೂ ಲೈಕ್ ಕೊಡೋದನ್ನು ಮರಿತಾ ಇದ್ದೀರಿ, ಅದನ್ನು ಮಾಡಬೇಡಿ. ಎಲ್ಲರೂ ಲೈಕ್ ಕೊಡಿ. ಖಂಡಿತ ಇದು ನಿಮ್ಮ ಚಾನಲ್. ನೋಡಿ, ಸಮಯ ಬಂದು ಇವಾಗ ತೋರಿಸ್ತೀನಿ. ಹೋಯ್ತು ನೋಡಿ, ವೆಡ್ನೆಸ್ಡೇ ಏಪ್ರಿಲ್ 1 11:40 ಹೋಯ್ತು ಕಣಜಕ್ಕೆ. 11:43 ಮಧ್ಯಾಹ್ನ ಇನ್ನೇನೋ ಅಂದ್ಕೊಳ್ಳಿ. ನೋಡಿ, ಹೊರಗಡೆ ಹೋಗಿದ್ವಿ, ಕೋರ್ಟ್ ಇತ್ತು ಸ್ವಲ್ಪ. ಇವತ್ತು ಕೋರ್ಟಲ್ಲಿ ಕೆಲಸ ಇತ್ತು. ಲಾಯರ್ ಥರ ಆಗೋಗಿದೆ ನನಗೆ. ಬರೀ ಕೋರ್ಟು ಅಂತ ಲಾಯರ್ ಹೋಗ್ತಾರೋ ಇಲ್ವೋ, ನಾನಂತೂ ಹೋಗೋ ಥರ ಆಗ್ತಾಯಿದೆ. ಹಂಗೆ ಆಟೋದಲ್ಲಿ ಆಮಿನಿ ಮಾವಿನಕಾಯಿನ ಮಾರ್ತಾಯಿದ್ರು. ಮಾವಿನಕಾಯಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ರಿಗೂ ಇಷ್ಟ ಆಗುತ್ತಲ್ವಾ. ತಿನ್ನಬೇಕು ಅನ್ನಿಸ್ತು, ತೊಗೊಂಡು ಬಂದ್ವಿ. ಜಶ್ವಂತು ನಾನು ಇಬ್ಬರು ಕೂಡ ಹೋಗಿದ್ವಿ, ತೊಗೊಂಡು ಬಂದ್ವಿ. ಈಗ ತಿನ್ನೋಣ. ಯಾರಿಗೆ ಮಾವಿನಕಾಯಿ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಇಷ್ಟ ಆಗುತ್ತೆ, ಎಲ್ರಿಗೂ ಸಹ. ಅದರಲ್ಲೂ ನಾವು ಚೈಲ್ಡ್ಹುಡ್ ನೆನಪರುತ್ತೆ ಚಕ್ಕೆ ಬಿಡೋದು. ಆಮಿನಿ ಮಾವಿನಕಾಯಿ ಅಂದರೆ ಎಲ್ರಿಗೂ ಫೇವ್ರೇಟು. ಸ್ವಲ್ಪ ಸಿಹಿ ಇದ್ರಂತೂ ಕೊಬ್ಬರಿ ತಿಂದಂಗೆ ಇರುತ್ತಲ್ವ. ಬನ್ನಿ ಇವತ್ತೊಂದು ತಿನ್ನೋಣ ಮಾವಿನಕಾಯಿನ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಚಾನಲ್ಗೆ ಯಾರು ಹೊಸದಾಗಿ ಬಂದು ವಿಡಿಯೋ ವೀಕ್ಷಣೆ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೂ ನಿಮ್ಮೆಲ್ಲರ ಪ್ರೀತಿ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನೋಡಿ, ಹೊರಗಡೆನೇ ಕೂತ್ಕೊಂಡಿದ್ದೀವಿ, ಒಂಥರ ಶೆಕೆ ಫೀಲಿಂಗು. ಇಲ್ಲೇ ಕೂತ್ಕೊಂಡ್ವಿ ಹಾಗೆಯೇ ತಿಂತಾ. ಇವತ್ತು ಏನು ಬ್ಲಾಗ್ ಅಂತ ಹೇಳಿದ್ರೆ ಮಾವಿನಕಾಯಿ ತಿನ್ನೋದೇ ಒಂದು ಬ್ಲಾಗ್ ವಿಡಿಯೋ ನಿಮ್ಮ ಮುಂದೆ ತಂದಿದ್ದೀನಿ. ಜಾಕಿ, ಯಾವ ಕಟ್ ಮಾಡ್ಕೋತೀಯಾ ಇದರಲ್ಲಿ? ನಿಮ್ಗೆ ಯಾವ ಚೆನ್ನಾಗಿ ಅನ್ನಿಸ್ತೈತೆ? ಸಿಹಿ ಅನಿಸೋದು 2 ಕಟ್ ಮಾಡ್ಕೊಬಾ. ಅಮ್ಮಗೂ ಕೊಡೋಣ. ಚೆನ್ನಾಗಿ ಚೆನ್ನಾಗಿ ತೊಳಿಬೇಕು ನೀನು. ಎಷ್ಟು ಚೆನ್ನಾಗಿ ತೊಳಿತೀಯ ಅಂದರೆ ಅಷ್ಟು ಚೆನ್ನಾಗಿ ತೊಳಿ. ಕಟ್ ಮಾಡ್ಕೊಂಬತ್ತೀತಾನೆ, ಉಪ್ಪು ಖಾರ ಎಲ್ಲ ಹಾಕ್ಕೊಂಡು. ಅಮ್ಮನಿಗೆ ಭಾಳ ಹೆಲ್ಪ್ ಮಾಡ್ತಾನೆ, ಎಲ್ಲ ರೆಸಿಪಿ ಮಾಡ್ತಾನೆ. ಒಂದು ಸಲ ತೋರಿಸ್ತೀನಿ ರೀ ಅವ್ನು ಮಾಡೋ ರೆಸಿಪಿಗಳನ್ನ. ಕಟ್ ಮಾಡಿಕೊಂಡು ಬಾ, ಅಷ್ಟೊತ್ತು ಗಂಟೆ ಮಾತಾಡ್ತಾ ಇರ್ತೀನಿ. ಹೋಗು. ಮಾವಿನಕಾಯಿ ಎಲ್ರಿಗೂ ಫೇವ್ರೇಟ್. ನನಗಂತೂ ಎಷ್ಟು ತಿಂತಾಯಿದ್ವಿ ಅಂದರೆ, ಚಿಕ್ಕದ್ರಲ್ಲಿ ಸಿಕ್ಕಾಬಿಟ್ಟೆ ಮಾವಿನಕಾಯಿಗಳನ್ನ ತಿಂತಾಯಿದ್ವಿ. ಸೀಸನ್ ಅದು ಯುಗಾದಿ ಕಳೆದ ಮೇಲೇ ಜಾಸ್ತಿ ಬರೋದಲ್ವಾ. ನಮ್ಮ ಊರಲ್ಲಿ, ಅಮ್ಮನೂರಲ್ಲಿ ಹಿತ್ತಲಲ್ಲಿ ಒಂದು ಮಾವಿನ ಮರ ಇತ್ತು. ಒಂದು ವರ್ಷ ತುಂಬ ಕಾಯಿಗಳು ಬಿಡ್ತಾಯಿತ್ತು, ಒಂದು ವರ್ಷ ಅಲ್ಲೊಂದು ಇಲ್ಲೊಂದು ಮಾತ್ರ ಇರ್ತಾಯಿತ್ತು. ಆ ಥರ ಫಲ ಕೊಡ್ತಾಯಿತ್ತು ಆ ಮರ. ಅಯ್ಯೋ, ಇಷ್ಟಿಷ್ಟಪ್ಪ ಆಗೋದನ್ನೇ ಕಾಯ್ತಾ ಇರೋವು. ಕಲ್ಲಲ್ಲಿ ಹೊಡಿಯೋದೇನು, ಕಡ್ಡಿ ತಗೊಂಡು ಬೀಳ್ಸೋಕ್ಕೆ ಪ್ರಯತ್ನ ಪಡೋದೇನು, ಹೀಗೆಲ್ಲ ಮಾಡಿಕೊಂಡು ಉಪ್ಪು ಖಾರ ಹಾಕ್ಕೊಂಡು ತಿಂತಾ ಕೂತ್ಕೊಂಡ್ರೆ ಒಂದಲ್ಲ 2-3 ಮುಗಿಸ್ತಾ ಇದ್ವಿ ಅಂದ್ಕೊಳ್ಳಿ. ಹಾಗೆ ಪರಂಗಿಕಾಯಿ, ಪಪ್ಪಾಯ ಗೊತ್ತಾ ನಿಮಗೆ? ಪರಂಗಿಕಾಯಿನೂ ಕೂಡ ಹಂಗೆ ತಿಂತಾಯಿದ್ವಿ ನಾವು. ಕಾಯಿನ ದ್ವಾರಗಾಯಿ, ತುಂಬ ಹಣ್ಣು ಅಲ್ಲ, ತುಂಬ ಕಾಯಿನೂ ಅಲ್ಲ, ಆ ಥರ ಇರುತ್ತೆ ನೋಡಿ. ಅದನ್ನು ಸಿಪ್ಪೆ ತೆಗೆದು ಕಟ್ ಮಾಡಿಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದಕ್ಕೂ ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ವಿ. ಹೆಂಗಿರೋದು ಗೊತ್ತಾ? ಸಿಕ್ಕಾಪಟ್ಟೆ ಟೇಸ್ಟ್ ಇರೋದು, ಸಖತ್ತಾಗಿರೋದು. ನೀವೇನಾದರೂ ಆ ಥರ ತಿಂದಿದ್ದೀರಾ? ಪರಂಗಿ ಅಂದರೆ ಪಪ್ಪಾಯ ಕಾಯಿಗೆ ಉಪ್ಪು ಖಾರ ಹಾಕ್ಕೊಂಡು ತಿಂದಿದ್ದೀರಾ? ತಿಂದಿದ್ರೆ ಕಮೆಂಟ್ ಮಾಡಿ. ತಿಂದಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ. ಕಾಯಿ ಅಂದರೆ ತುಂಬ ಕಾಯಿಯಲ್ಲ, ಮೀಡಿಯಮ್ ಕಾಯಿನ ತಗೊಳ್ಳಿ, ಸಿಪ್ಪೆನ ತೆಗೆದುಬಿಟ್ಟು ಸ್ಲೈಸಾಗಿ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಅದಕ್ಕೆ ಚಿಲ್ಲಿ ಪೌಡ್ರು, ಉಪ್ಪು, ಒಂದು ಚಿಟಿಕೆ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಿಂದು ನೋಡಿ, ಸಖತ್ತಾಗಿರುತ್ತೆ. ಅವಾಗೆಲ್ಲ ಒಂದು ಸ್ನ್ಯಾಕ್ಸ್ ನಮಗದು. ಈಗಿನವ್ರಿಗೆ ಬಿಡಿ ಅದೆಲ್ಲ ಟೇಸ್ಟೇ ಗೊತ್ತಿಲ್ಲ. ಈಗೆಲ್ಲ ಹೇಳಿ ಗೋಬಿ
ಪಾನಿಪುರಿ ಇಂಥದ್ದನ್ನು ಖುಷಿ ಪಡ್ತಾರೆ. ನಮ್ಮ ಚೈಲ್ಡ್ಹುಡ್ಡಲ್ಲಿ ಅಂತಹ ತಿಂಡಿಗಳು ಸಖತ್ತು ಟೇಸ್ಟು ಅನಿಸೋದು. ಪ್ರಕೃತಿಲಿ ಸಿಗುವಂತಹ ಒಂದು ಸಂದರ್ಭಗಳಲ್ಲಿ ಕಿತ್ಲೆಹಣ್ಣು ಒಂದು ಸೀಸನಲ್ಲಿ ಸಿಗೋದಲ್ವಾ, ಅದರ ಮದ್ದಿ ಕಟ್ ಮಾಡಿ ಹಿಂಗೆ ಇಂಟ್ಕೊಂಡು ರಸ ಕುಡಿಯೋದಾಗಲಿ, ಅದನ್ನು ಒಂಥರ ಈ ಕಿತ್ಲೆಹಣ್ಣನ್ನು ಮಧ್ಯೆ ಕಟ್ ಮಾಡಿ ಉಪ್ಪು ಖಾರ ಹಾಕ್ಕೊಂಡು ಹಿಂಗೆ ನೆಕ್ಕೋದು ಬರುತ್ತೆ ನೋಡಿ, ಅವೆಲ್ಲ ಎಷ್ಟು ಖುಷಿ ಕೊಡ್ತಿತ್ತಲ್ವ. ಅದಕ್ಕೆ ನಾವೆಲ್ಲ ಅದನ್ನೆಲ್ಲ ಎಂಜಾಯ್ ಮಾಡಿದ್ದೀವಿ ಅಂತ ಹೇಳಬಹುದು. ನನಗಂತೂ ಸೀಸನಲ್ಲಿ ಏನು ಸಿಕ್ಕಿದ್ರೂ ಸೀಸನಲ್ಲಿ ಸಿಗುವಂಥದ್ದು ತಿನ್ನಬೇಕು ಅಂತ ಅನಿಸುತ್ತೆ. ತಗೊಂಡು ಬಂದೆ. ಕೋರ್ಟಲ್ಲಿ ಇವತ್ತೊಂದು ಸ್ವಲ್ಪ ಕೆಲಸ ಇತ್ತು. ಕೋರ್ಟ್ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇರಬೇಕಾದ್ರೆ ಆಟೋದಲ್ಲಿ ಮಾರ್ತಾಯಿದ್ರು. ತಗೊಂಡೆ. ಕೆ.ಜಿ. ಬಂದು 100 ರೂಪಾಯಿಗೆ 1.5 kg ಇದು ಅಮಿನಿ ಮಾವಿನಕಾಯಿ. ಒಂದೆಷ್ಟು ಬಂತು? 5 ಬಂದಿದೆ. 5 ಬಂದಿದೆ. ತಿನ್ನೋಣ ಅಂತ ಹೇಳಿ ಬಂದೆ. ಹಾಗೆ ನಾಳೆ ಹನುಮ ಜಯಂತಿ ಜೊತೆಗೆ ಪೌರ್ಣಮಿ ಇದೆ. ತುಂಬ ಜನ ಕೇಳ್ತಾ ಇದ್ದೀರಿ, ಗುರುರಾಯರ ಅನುಷ್ಠಾನನ ನಾಳೆ ಮಾಡಬಹುದಾ ಅಂತ ಹೇಳಿ. ಖಂಡಿತ ನಾಳೆ ಬೇಡ. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಯಾವುದೇ ವ್ರತಗಳನ್ನ ಪ್ರಾರಂಭ ಮಾಡಬಾರ್ದು. ಹುಣ್ಣಿಮೆಲೇ ಮಾಡುವಂಥ ಕೆಲವು ಅನುಷ್ಠಾನಗಳನ್ನ ಮಾಡ್ಕೊಳ್ಳಿ. ನಾಳೆ ಹನುಮ ಜಯಂತಿ ಇರೋದರಿಂದ, ಮುಖ್ಯ ಪ್ರಾಣದೇವರ ಒಂದು ವಿಶೇಷ ದಿನ ಆಗಿರೋದ್ರಿಂದ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಮತ್ತು ರಾಮನ ಜಪ ರಾಮನ ಒಂದು ಜಪ ಮಾಡುವಂಥದ್ದಾಗಲಿ, ಧ್ಯಾನ ಮಾಡುವಂಥದ್ದಾಗಲಿ ತುಂಬ ವಿಶೇಷ ಅನ್ಬಹುದು. ಹುಣ್ಣಿಮೆ ಅಂದರೆ ಶಿವನ ಆರಾಧನೆಗೂ ಕೂಡ ತುಂಬ ಪ್ರಶಸ್ತವಾದ ದಿನ ಅಂತ ಕೂಡ ಹೇಳಬಹುದು. ಆದ್ದರಿಂದ ನಾಳೆ ತುಂಬ ವಿಶೇಷ. ಎಷ್ಟೋ ಇನ್ಸ್ಟಾ ಪೇಜಲ್ಲೂ ಕೂಡ ಎಷ್ಟೋ ಹೆಣ್ಮಕ್ಳು, ಯೂಟ್ಯೂಬಲ್ಲೂ ಸಹ ಸಂತಾನ ಪ್ರಾಪ್ತಿ ಯೋಗಕ್ಕಾಗಿ ವ್ರತಾಚರಣೆ ಮಾಡಬೇಕು, ನಾಳೆ ಮಾಡೋಣ ಅಂತ ಇದ್ದೀರಿ. ನಾಳೆ ಬೇಡ, ಮುಂದಿನ ಗುರುವಾರ ಪ್ರಾರಂಭ ಮಾಡ್ಕೊಳ್ಳಿ. ಯಾವತ್ತೂ ಸಹ ಬ್ರಾಹ್ಮಿ ಮುಹೂರ್ತದಲ್ಲಿ ವ್ರತಗಳನ್ನ ಶುರು ಮಾಡಬೇಕು. ಅಮಾವಾಸ್ಯೆ ಹುಣ್ಣಿಮೆ ಬಿಟ್ಟು ಇನ್ನು ಮುಂದಿನ ಗುರುವಾರ ಖಂಡಿತ ಮಾಡ್ಕೊಳ್ಳಿ. ನಾಳೆ ತುಂಬ ವಿಶೇಷ. ಅದರಿಂದ ನಾಳೆ ತಪ್ಪದೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಮಾರುತಿಯ ಒಂದು ಆರಾಧನೆಗೆ ತುಂಬ ವಿಶೇಷವಾದ ದಿನ ನಾಳೆ ಅಂತ ಹೇಳಬಹುದು. ಅದರಲ್ಲೂ ಬೆಳಗ್ಗೆ ಆದಷ್ಟು ಬೆಳಗಿನ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದನ್ನು ಮಾಡ್ಕೊಳ್ಳಿ. ಖಾಲಿ ಹೊಟ್ಟೆಯಲ್ಲಿ, ಅಂದರೆ ನಾವೇನು ಆಹಾರ ಸೇವಿಸಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ದೇವಸ್ಥಾನಗಳಿಗೆ ಹೋಗಿ ಬರೋದು ಒಂದು ಪ್ರಶಸ್ತವಾದ ಒಂದು ಸಮಯ ಅಂತ ಹೇಳ್ಬೋದು. ನಾವು ಊಟ ಮಾಡಿ ತಿಂದು ಹೋಗೋದಕ್ಕಿಂತ, ಸಂಜೆ ಹೋಗ್ತೀನಿ ಅನ್ನೋದಕ್ಕಿಂತ ಬೆಳಗಿನ ಸಮಯನೇ ಮನೆಯಲ್ಲಿ ಎಲ್ಲ ಪೂಜೆ ಪುನಸ್ಕಾರ ಮುಗಿಸ್ಮೇಲೆ ಹೋಗಿ ಬನ್ನಿ, ದರ್ಶನ ಮಾಡ್ಕೊಬನ್ನಿ, ಅಲ್ಲಿ ತೀರ್ಥ ಪ್ರಸಾದ ತೊಗೊಂಡು ಬನ್ನಿ, ನಿಮ್ಮ ಕೈಲಾದ ಸೇವೆ ಮಾಡಿ. ದಾನ ಧರ್ಮಕ್ಕೂ ಕೂಡ ಪ್ರಶಸ್ತವಾದ ದಿನ ಅಂತ ಹೇಳಬಹುದು. ಪ್ರಾಣಿಗಳಿಗೆ ಆಹಾರ ಕೊಡುವಂಥದ್ದು, ಅದರಲ್ಲೂ ನಾಳೆ ಮಂಗಗಳಿಗೆ ನಾವು ನಾಳೆ ನೀವು ಆಹಾರ ಕೊಡು, ಎಲ್ಲಾದರೂ ನಿಮಗೆ ಕಂಡ್ರೆ ಬಾಳೆಹಣ್ಣು ಕೊಡುವಂಥದ್ದು, ಕಡಲೆ ಬೀಜ ಕೊಡುವಂಥದ್ದು, ಇಂಥದ್ದನ್ನು ಕೂಡ ಮಾಡೋದರಿಂದ ಕೂಡ ಆಂಜನೇಯನ ಕೃಪೆಗೆ ನಾವೆಲ್ಲರೂ ಪಾತ್ರರಾಗಬಹುದು ಅಂತ ಹೇಳ್ಬೋದು. ಬಡವರಿಗೆ, ತುಂಬ ಕಡು ಬಡವರಿಗೆ ಕೂಡ ನೀವು ಆಹಾರನೂ ಕೂಡ ನೀವು ಆಂಜನೇಯನ ಹೆಸರು ಹೇಳ್ಕೊಂಡು ಕೊಡೋದ್ರಿಂದಲೂ ಕೂಡ ತುಂಬ ವಿಶೇಷ ಅಂತ ಹೇಳಬಹುದು. ನಾಳೆ ಗುರುವಾರ, ಗುರುರಾಯರ ಆರಾಧನೆಯ ದಿನ, ಹುಣ್ಣಿಮೆ, ಶಿವನ ಆರಾಧನೆ ಮಾಡುವಂಥದ್ದು, ಜೊತೆಗೆ ಮಾರುತಿಯ ಒಂದು ವಿಶೇಷ ಹನುಮ ಜಯಂತಿ ಕೂಡ ಇರೋದ್ರಿಂದ ತುಂಬ ಪ್ರಶಸ್ತವಾದ ದಿನ ಭಗವಂತನ ಆರಾಧನೆಗೆ ಅಂತ ಹೇಳಬಹುದು. ವ್ರತ ಮಾಡೋರು ಮುಂದಿನ ಗುರುವಾರ ಮಾಡ್ಕೊಳ್ಳಿ, ಆಯಿತಾ. ನಾಳೆ ಹುಣ್ಣಿಮೆಯ ಅನುಷ್ಠಾನಗಳು ತುಂಬ ಇವೆ, ಅದನ್ನು ಮಾಡ್ಕೊಳ್ಳಿ, ಆಯಿತಾ. ಮಾವಿನಕಾಯಿ ಕಟ್ ಮಾಡ್ಕೊಂಡು ಬಂದಿದ್ದಾನೆ ನೋಡಿ, ಉಪ್ಪು ಖಾರ ಎಲ್ಲ ಮಾಡಿಕೊಂಡು ಬಂದಿದ್ದಾನೆ. ತಿನ್ನೋಣ, ಹುಳಿ ಆಯ್ತಾ ಸಿಹಿ ಆಯ್ತಾ ನೋಡೋಣ. ತಗೋ ಉಪ್ಪು ಖಾರ ಹಚ್ಕೋ ಜೊತೆ ಹಚ್ಕೊ. ಈ ಥರ ಕೆಂಪು ಖಾರ ಹಚ್ಕೊಂಡು ಸಿಹಿ ಇದೆಯಾ ಹುಳಿ ಇದೆಯಾ ನೋಡೋಣ ಫಸ್ಟು. ನೋಡಿ ಸಿಹಿ ಆಯ್ತಾ? ಸ್ವಲ್ಪ ಹುಳಿ ಅಲ್ವಾ? ಸ್ವಲ್ಪ ಹುಳಿ ಇದೆ, ತಗೋ ತಿನ್ನು. ಉಪ್ಪು ಖಾರ ಹಾಕೊಂಡು. ಈಗ ಬೇಡ ಅಂತಿದ್ದ, ಹಂಗೆ ಅದು ತಗೊಂಡು ಒಂದೆರಡು ಅಂತೇಳಿ ಉಪ್ಪು ಖಾರ ಹಾಕೊಂಡು ತೊಗೊಂಡು ಕೊಟ್ಬಿಡು ಬಾ. ನಿಮಗೂ ತಿನ್ನಬೇಕು ಅನಿಸ್ತಾ ಇದೆಯಾ? ಬಾಯಲ್ಲಿ ನೀರು ಬರ್ತಾ ಇದೆಯಾ? ಜಾಸ್ತಿ ಖಾರ ಹಾಕ್ಕೊಂಡಿಲ್ಲ,
ಈ ಥರ ಸ್ವಲ್ಪ ಕೆಂಪಗಿದ್ರೆ ಸಿಹಿ ಇರುತ್ತೇನೋ ಅಂದ್ಕೊಂಡಿದ್ದೀನಿ. ತುಂಬ ಹುಳಿ ಇಲ್ಲ, ಸ್ವಲ್ಪ ಇದೆ. ನೆನ್ನೆ ವಿಡಿಯೋಗೆ ಸ್ವಲ್ಪ ಪೇನ್ ಇದೆ, ಸಯಾಟಿಕಾ ನೋವಿದೆ ಅಂತ ಹೇಳಿದೆ. ತುಂಬ ಜನ ಒಳ್ಳೆ ಕಮೆಂಟ್ಗಳನ್ನ ಹಾಕಿದ್ದೀರಿ. ಒಬ್ಬರೋ ಇಬ್ಬರೋ ನನಗೆ ಬೆಂಗಳೂರಲ್ಲಿ ಒಂದು ಹಾಸ್ಪಿಟ್ಲ್ ಹೆಸರು ಕೂಡ ಸಜೆಸ್ಟ್ ಮಾಡಿದ್ದೀರಿ. ಎಕ್ಸಸೈಜ್ ಬಗ್ಗೆ ಹೇಳಿದಿರಿ, ಮತ್ತು ತೂಕ ಎಷ್ಟಿದ್ದೀರಿ ಅಕ್ಕ ಅಂತ ಕೂಡ ಕೇಳಿದಿರಿ. ಖಂಡಿತ ನಿಮ್ಮ ಸಜೆಸ್ಟ ತೊಗೊಳ್ತೀನಿ. ಬೆಂಗಳೂರಿಗೆ ಬರಬೇಕು ಅಂದ್ಕೊಂಡಿದ್ದೀನಿ. ಬಂದಾಗ ತೋರಿಸ್ಕೊಂಬರ್ತೀನಿ. ನೀವು ಅವ್ರ ಹೆಸರು ನನಗೆ ಗೊತ್ತಾಗಿಲ್ಲ, ನೋಡ್ತೀನಿ ಇನ್ನೊಂದು ಸಲ. ತಗೋಬಾರೋ ಜಾಕಿ, ತಿನ್ಬಾ. ಅಮ್ಮಣ್ಣ ತೊಗೊಂಡ ತಗೋಬಾ, ಮತ್ತೆ ಹಾಕೋಬಾ ನೀನು ಉಪಕಾರ ಹಾಕೊಂಡು ತಿನ್ನು ಕುತ್ಕೊಂಡು. ಉಳಿಕೋಣ ಜಾಕೆ. ಹಾಸ್ಪಿಟ್ಲ್ ಹೆಸರು ಕೂಡ ಹೇಳಿದ್ದಾರೆ ಬೆಂಗಳೂರ್ದು. ತಗೊಳ್ತೀನಿ ಖಂಡಿತ. ಸದ್ಯದಲ್ಲೇ ಬೆಂಗಳೂರಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಂದಾಗ ಹಾಸ್ಪಿಟ್ಲಿಗೆ ಹೋಗಿ ಬರುವಂಥದ್ದನ್ನು ಮಾಡ್ಕೊಳ್ತೀನಿ. ಇಲ್ಲ, ಒಂದು ಹೆಲ್ತಿ ಡಯಟ್ ಖಂಡಿತ ಬೇಕು. ಆರೋಗ್ಯದ ದೃಷ್ಟಿಯಿಂದ ಖಂಡಿತ ಅದನ್ನು ಸಿನ್ಸಿಯರಾಗಿ ಸ್ವಲ್ಪ ಲೈಫ್ ಲಾಂಗ್ ಅದನ್ನು ಯೂಸ್ ಅಂದರೆ ಪ್ರಾಕ್ಟಿಕಲ್ಲಾಗಿ ನಾವು ಅದನ್ನು ಅಂದರೆ ಒಂದಿನ ಮಾಡೋದು ಬಿಡೋದು ಮಾಡಬಾರ್ದು. ಕರೆಕ್ಟಾಗಿ ಪಾಲನೆ ಮಾಡೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ನಾವು ತಗೋಬಹುದು ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೊಳ್ಳೆ ಕಮೆಂಟ್ ಕೂಡ ಹಾಕಿದ್ದೀರಿ, ಖುಷಿ ಆಯಿತು. ತುಂಬ ಖುಷಿ ಅನ್ನಿಸ್ತು. ನಿಮ್ಮೆಲ್ಲರ ಪ್ರೀತಿಯ ಮೋಟಿವೇಟ್ ಇದೆಯಲ್ಲ, ನಿಜವಾಗ್ಲೂ ಅದು ಹೇಳ್ಕೊಳ್ಳೋಕ್ಕೆ ಆಗಲ್ಲ ಬಿಡಿ, ಅಷ್ಟು ಖುಷಿ ಕೊಡುತ್ತೆ. ಖಂಡಿತ ನಾಳೆ ಹನುಮ ಜಯಂತಿಯ ಒಂದು ವಿಶೇಷವಾದ ದಿನ, ಗುರುವಾರ. ಗುರುರಾಯರ ಮುಖ್ಯ ಪ್ರಾಣದೇವರು ಹನುಮಂತ ಅಲ್ವಾ. ಹನುಮಂತನ ಅನುಗ್ರಹ ಖಂಡಿತ ಎಲ್ರಿಗೂ ಬೇಕು ಅಂತ ಕೇಳ್ಕೊಳ್ತಾ ಸರಳವಾಗಿ ಆಚರಣೆ ಮಾಡಿ. ಏನೂ ಇಲ್ಲ, ನೀವು ದೇವಸ್ಥಾನಗಳಿಗೆ ಹೋದಾಗ ಕೂತ್ಕೊಂಡು ನೆಮ್ಮದಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಹನುಮಾನ್ ಚಾಲೀಸ್ ನಿಮಗೆ ಹೇಳಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಖಂಡಿತ ಹೇಳುವಂಥ ಪ್ರಯತ್ನ ಪಡಿ. ಇಲ್ಲ ನಮ್ಗೆ ಹೇಳಕ್ಕೆ ಬರಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಶ್ರವಣನಾದರೂ ಮಾಡಿ, ಮನೆಯಲ್ಲಿ ಹಾಕಿ ಕೇಳುವಂಥದ್ದನ್ನಾದರೂ ಕೂಡ ಮಾಡಿ, ಆಯಿತಾ. ಎಲ್ಲಾದರೂ ಮಂಗಗಳು ಅಂದರೆ ಕೋತಿಗಳು ಸಿಕ್ಕಿದ್ರೆ ಬಾಳೆಹಣ್ಣನ್ನು ಕೊಡುವಂಥದ್ದನ್ನು ಮಾಡಿ, ಒಂದಿಷ್ಟು ಕಡಲೆ ಬೀಜ ಕೊಡುವಂಥದ್ದನ್ನು ಕೂಡ ಮಾಡೋದ್ರಿಂದ ತುಂಬ ವಿಶೇಷ ಫಲನ ನಾವು ಪಡ್ಕೋಬಹುದು. 11 ಗುರುವಾರ ಬಾಲಗಣಪತಿಯ ಅನುಷ್ಠಾನನ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ಹೇಳಿ ಅಂತ ಹೇಳಿ. ನಿನ್ನೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಇನ್ಸ್ಟಾ ಪೇಜಲ್ಲಿ ಶಾರ್ಟ್ ವಿಡಿಯೋ ಹಾಕಿದ್ದೀನಿ, ತುಂಬ ಜನಕ್ಕೆ ರೀಚ್ ಆಗಿದೆ. ಹಾಗೆ ಯೂಟ್ಯೂಬಲ್ಲೂ ಕೂಡ ನಾಳೆ ನಾಡಿದ್ದು ಮಾಡ್ತೀನಿ. ಹೇಗೂ ಕೂಡ ನಾಳೆ ವ್ರತನ ಯಾರೂ ಆಚರಣೆ ಮಾಡೋ ಥರ ಇಲ್ಲ ಅಲ್ವಾ, ಹುಣ್ಣಿಮೆ ಇರೋದ್ರಿಂದ ಮುಂದಿನ ಗುರುವಾರ ಮಾಡ್ಕೊಳ್ಳಿ. ಖಂಡಿತ ಆ ಮಧ್ಯೆ ನಾನು ಅನುಷ್ಠಾನನ ಹೇಳ್ಕೊಡ್ತೀನಿ. ಇವತ್ತಿನ ಇಷ್ಟೇ ನನ್ನ ಬ್ಲಾಗು. ಮಾವಿನಕಾಯಿ ದಿನದೇ ಒಂದು ಬ್ಲಾಗ್ ವಿಡಿಯೋ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಇವತ್ತು ನೀರು ಕುಡಿಬೇಕು. ಈ ಸಿಪ್ಪೆ ಒಂಥರ ಸಿಹಿ ಅನ್ನಿಸ್ತಾ ಇದೆ. ಇದೆಯಲ್ಲ ಹುಳಿ 1 ಲೀಟ್ರ್ ಬಾಟ್ಲು ನೀರು ತುಂಬಿದ್ದೀನಿ, ಇನ್ನೂ ಕುಡಿದಿಲ್ಲ. ಕೋರ್ಟ್ಗೆ 10 ಗಂಟೆಗೆ ಹೋದೆ ನಾನು. ಏನು ಯಾವಾಗಲೂ ನಾನು ವಿಡಿಯೋ ಮಾಡಿದಾಗ ಬರೀ ಯಾರೋ ನೋಡ್ಕೊಂಡು ಹೋಗೋರೇ ಜಾಸ್ತಿ. ನಾನು ಅಬ್ಸರ್ವ್ ಮಾಡ್ತೀನಿ, ಬರೀ ಇದೇನೆ. ಯಾರೋ ಕೇಳಿದ್ರಿ, ಅಕ್ಕ ನೀವು ಹಾಕಿರೋದು ಕರಂಗುಲಿ ಮಾಲೆನಾ ಅಂತ. ಹೌದು, ಕರಂಗುಲಿ ಮಾಲೆ ಬಗ್ಗೆ ಯಾವಾಗ ಶುರುವಾಯಿತು ನಾನು ಆವಾಗಲೇ ತೊಗೊಂಡು ಹಾಕ್ಕೊಂಡಿದ್ದೀನಿ. ತುಂಬ ಪಾಸಿಟಿವ್ ಎನರ್ಜಿ ತಂದುಕೊಡುತ್ತೆ. ಖಂಡಿತ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಆಯಿತಾ. ಏನನ್ನಿಸ್ತು ಇವತ್ತಿನ ಈ ಒಂದು ಪುಟ್ಟದಾದ ನನ್ನ ಡೈಲಿ ಬ್ಲಾಗ್ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ. ಯಾವುದೇ ರೆಸಿಪಿ ತೋರಿಸೋದಾಗಲಿ ಏನೂ ಇಲ್ಲ, ಕೂತ್ಕೊಂಡು ಇಷ್ಟು ಮಾತ್ರ ನಿಮ್ಮ ಮುಂದೆ ವಿಡಿಯೋ ಬಂದಿದ್ದೀನಿ. ತುಂಬ ಜನ ಒಂದಿನ ವಿಡಿಯೋ ಹಾಕಿಲ್ಲ ಅಂದರೆ, ಅಕ್ಕ ಯಾಕೆ ವಿಡಿಯೋ ಹಾಕಿಲ್ಲ, ಆರಾಮಿದ್ದಿರ್ತಾನೆ, ಹುಷಾರಿದ್ದಿರ್ತಾನೆ ಅಂತ ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ಶುರುವಾಗುತ್ತೆ. ಅಕ್ಕ ನಿಮ್ಮ ವಿಡಿಯೋ ವೇಟಿಂಗಲ್ಲಿದ್ವಿ, ನಿಮ್ಮದು ವಿಡಿಯೋ ಬರುತ್ತೆ 5:30 6 ಗಂಟೆಗೆ ಬಂದಿಲ್ಲ, ಹೇಗಿದ್ದೀರಾ ಅಕ್ಕ, ಹುಷಾರಾಗಿದ್ದಿರ್ತಾನೆ,
ಅಂಥ ಮೆಸೇಜ್ಗಳು ಹಾಕ್ತಾರೆ. ಅವ್ರ ಪ್ರೀತಿ ನಿಜವಾಗ್ಲೂ ಕಾಳಜಿಗೆ ನನಗೆ ಹೆಂಗೆ ಅನಿಸುತ್ತೆ ಅಂದರೆ ಧನ್ಯವಾದ ಅನ್ನೋದು ಒಂದು ಪುಟ್ಟ ಪದ ಏನೋ ಅನಿಸುತ್ತೆ, ಆದರೂ ಹೇಳಲೇಬೇಕು. ನನ್ನನ್ನು ಇಷ್ಟೊಂದು ಪ್ರೀತಿಸೋ ನಿಮಗಾಗಿ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಏನು ರೆಸಿಪಿ ತೋರಿಸಿಲ್ಲ, ಏನು ಕೂಡ ನನ್ನ ಡೈಲಿ ಬ್ಲಾಗ್ ಸರಿಯಾಗಿ ತೋರ್ಸೋಕ್ಕಾಗಿಲ್ಲ ಅಂದರೂ ಸಹ ಕೂತ್ಕೊಂಡು ಒಂದು 10 ನಿಮಿಷ ಮಾತಾಡಾದರೂ ಸಹ ನಿಮಗೆ ನನ್ನ ವಿಡಿಯೋನ ಶೇರ್ ಮಾಡ್ತೀನಿ. ಆಯಿತಾ? ನೀವೆಲ್ಲರೂ ಏನಂತೀರಾ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ನನ್ನ ಹೊಸ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಆಯಿತಾ? ಸೀಸನಲ್ಲಿ ಏನು ಬರುತ್ತೋ ತಿಂದುಬಿಡೋಣ. ಆಯಿತಾ? ಖುಷಿಯಾಗಿರೋಣ. ಬರಲಾ? ನಮಸ್ಕಾರ.